3 ತಿಂಗಳು ಮುಂಚೆ ಸಚಿನ್ ಅನ್ನೋ ವ್ಯಕ್ತಿಗೆ ಒಂದು ಹೆಣ್ಮಗು ಆಗಿತ್ತು. ಪಾಪ ಅವ್ರು ಬಡವರಾಗಿದ್ದರಿಂದ ಅವರು ಸ್ಲಮ್ ಏರಿಯಾಲಿರೋರು. ರಾತ್ರಿ 9:30 ಆಗಿದ್ದರಿಂದ ಪಾಪ ಆ ತಾಯಿ ಆ ಮಗಳನ್ನ ಹಾಲು ಕುಡಿಸ್ಕೊಂಡು ಮಲಗಿಸಿದ್ರು. ಬೇಸಿಗೆ ಕಾಲದಲ್ಲಿ ಕರೆಂಟ್ ಹೋಗುತ್ತೆ ಅಂತ ಯಾವಾಗಲೂ ಮನೆ ಡೋರ್ ತಕ್ಕೊಂಡು ಮಲಗಿರೋರು. ತುಂಬ ಶೆಕೆ ಆಗಿದ್ದರಿಂದ ಪಾಪ ಆ ತಾಯಿ ಮಲ್ಗಕ್ಕಾಗ್ದಿರಾ ಹೆಂಗೋ ಕಷ್ಟಪಟ್ಟು 1 ಗಂಟೆ ಅಷ್ಟರಲ್ಲಿ ಎದ್ದು ಆಮೇಲೆ ಕೊನೆಗೆ ಅವಳಿಗೆ ನಿದ್ದೆ ಬರುತ್ತೆ. ರಾತ್ರಿ ಒಂದು 3 ಇಲ್ಲ 3:30 ಅಷ್ಟರಲ್ಲಿ ಯಾವುದೋ ಪಾತ್ರೆ ಬಿದ್ದಿರೋದ್ರಿಂದ ಸೌಂಡಿಂದ ಎಲ್ಲರೂ ನಿದ್ದೆ ಎಚ್ಚರಿಕೆ ಆಗುತ್ತೆ. ಮತ್ತೆ ಅವ್ರು ನೋಡ್ತಾರೆ ಆ ಪಾತ್ರೆ ಬೀಳ್ಸಿದ್ ಬೇರೆ ಯಾವುದಲ್ಲ ಒಂದು ಬೆಕ್ಕನ್ಬಿಟ್ಟು. ನಿದ್ದೆ ಎದ್ದಾದ್ಮೇಲೆ ಎಲ್ಲರೂ ಕಣ್ಣು ಬೆಡ್ ಮೇಲೆ ಇರುತ್ತೆ. ಆ ಬೆಡ್ಡಲ್ಲಿ ನೋಡಿದ ತಕ್ಷಣ ಅವ್ರು ಎಲ್ಲರೂ ಸೈಕ್ ಆಗಿಬಿಡುತ್ತೆ. ಯಾಕಂದ್ರೆ ಬೆಡ್ನಿಂದ ಆ 3 ತಿಂಗಳು ಮಗಳು ಮಾಯ ಆಗಿರ್ತಾಳೆ. 3 ತಿಂಗಳು ಮಗಳು ಆಬ್ವಿಯಸ್ ತಾನಾಗ್ತಾನೆ ಎಲ್ಲಂತೂ ಹೋಗೋಕ್ಕಾಗಲ್ಲ. 1 ಗಂಟೆ ಅಷ್ಟರಲ್ಲಿ ತಾನೇ ಆ ತಾಯಿ ಮಲಗಿದ್ದು. ಈಗ ಎಲ್ಲೋಯ್ತು ಮಗಳು ಅಂತ ಎಲ್ಲರೂ ಮನೆಯವ್ರಿಗೆ ಆ ಫ್ಯಾಮಿಲಿ ಅವ್ರಿಗೆಲ್ಲ ಟೆನ್ಷನಿಂದ ಎಲ್ಲರೂ ಕೈ ಕಾಲು ನಡ್ಗಿ ಎಲ್ಲ ಕೈ ಕಾಲೆಲ್ಲ ಅದು ಆಗುತ್ತೆ ನೋಡಿ, ಆ ಥರ ಆಗಿರುತ್ತೆ. ಸುತ್ತಮುತ್ತ ಜನರೆಲ್ಲ ಎದ್ದಿದ ತಕ್ಷಣ ಪಾಪ ಆ ಮಗಳನ್ನ ಹುಡ್ಕಕ್ಕೆ ನೋಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಆ ಏರಿಯಲ್ಲಿ ಎಲ್ಲೂ ಆ ಮಗಳು ಸಿಗಲ್ಲ. ಮನೆ ಗೇಟ್ ಓಪನ್ ಆಗಿದ್ರಿಂದ ಮನೇಲಿ ಯಾರು ಬೇಕಾದ್ರೆ ನುಗ್ಗಿ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿತ್ತು. ಆದರೆ ಅವ್ರು ಮಾಡಿದ ಅದೇ ಪ್ರಾಬ್ಲಮ್, ಅದೇ ತಪ್ಪು. 3 ತಿಂಗಳು ಮಗಳು ಸಡನ್ನಾಗಿ ಹೆಂಗೆ ಮಾಯ ಆಗಿರ್ಬೋದು. ವೆಲ್ಕಮ್ ಟು ದ ಶೋ. ನನ್ನ ಹೆಸರು ವಿಕ್ರಮ್, ನೀವು ನೋಡ್ತಿರೋದು ಪಾಪಿ ದುನಿಯಾ. ಈ ಕೇಸ್ ಬಂದು ಕಿಲ್ಲರ್ ಟ್ರಾನ್ಸ್ಜೆಂಡರ್. ಇಮ್ಮಿಡಿಯೇಟಾಗಿ ಫ್ಯಾಮಿಲಿಯವರೆಲ್ಲ ಸೀದಾ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಸೊ ಪೊಲೀಸ್ ಅವರು ಕೇಳೋದು ಒಂದೇ ಮಾತು, ಆ ಇಡೀ ದಿನದ ರೂಟೀನು, ಅವ್ರಿಗೆ ಯಾರ್ಯಾರು ಸಿಕ್ಕರು, ಇವ್ರು ಯಾರ್ಯಾರು ಸಿಕ್ಕರು, ಆ ಮನೇಲಿ ಯಾರ್ಯಾರು ಬಂದರು ಅಂತ ಇವ್ರನ್ನ ಕ್ವಶನ್ಸ್ ಮಾಡ್ತಾರೆ. 8 ಜುಲೈ 2021 ಸಾಯಂಕಾಲದ 8 ಗಂಟೆ ಸಚಿನ್ ಮನೇಲಿ ಮಗಳು ಆಗಿದೆ ಅಂತ ಕನ್ನಯ್ಯ ಅಂದರೆ ಕನ್ನು ಅನ್ನೋ ಒಂದು ಟ್ರಾನ್ಸ್ಜೆಂಡರ್ ಸಚಿನ್ ಮನೆಗೆ ಹೋಗ್ತಾರೆ. कि मेरे को बोला तेरा पैसा दे, तेरा घर में पूती आए. ಆಶೀರ್ವಾದ ಕೊಡ್ತೀನಿ, ಬಟ್ ಅದ್ರ ಬದಲಾಗಿ ನೀವು ನನಗೆ 1100 ರೂಪಾಯಿ ಮತ್ತೆ ತೆಂಗಿನಕಾಯಿ ಮತ್ತೆ ಒಂದು ಬಟ್ಟೆ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ನಿಮ್ಗೆಲ್ರೂ ಗೊತ್ತಲ್ವ, ಇಲ್ಲೆಲ್ಲಾದ್ರೂ ಮದುವೆ ಯಾವ್ದಾದ್ರು ಫಂಕ್ಷನ್ ನಡೆದ್ರೆ ಹೌಸ್ ವಾರ್ಮಿಂಗ್ ಸೆರೆಮನಿ ಮನೇದೇನಾದ್ರು ಆಯ್ತಂದ್ರೆ ಡೆಫಿನೆಟ್ಲಿ ಅವರೆಲ್ಲ ಬಂದು ಆಶೀರ್ವಾದ ಕೊಡ್ತಾರೆ. ಮತ್ತು ಅವ್ರದ್ದು ಡಿಮ್ಯಾಂಡ್ ಅವ್ರು ಮಾಡ್ಕೊತಾರೆ ಅಂತ. ಮತ್ತು 2021 ಟೈಮಲ್ಲಿ ಎಲ್ರಿಗೂ ಗೊತ್ತು, ಆ ಟೈಮಲ್ಲಿ ಲಾಕ್ಡೌನ್ ಇದ್ದಿದ್ದರಿಂದ ಬಿಲೋ ಪವರ್ಟಿ ಲೈನ್ ಪೀಪಲ್, ಪಾಪ ಬಡವರಿಗೆಲ್ಲ ಅಷ್ಟೊಂದು ಸಂಬಳ ಅಷ್ಟೊಂದು ಇನ್ಕಮ್ ಯಾವ ಕಡೆ ಇಲ್ದಿರೋದ್ರಿಂದ ಅವ್ರಿಗೆ ಅಷ್ಟೊಂದು ಅಫೋರ್ಡ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಅದರಿಂದ ಪಾಪ ಆ ಫ್ಯಾಮ್ಲಿ ಸರಿ 1100 ರೂಪಾಯಿ ಕೊಡೋಕ್ಕಾಗಲ್ಲ, 200 ರೂಪಾಯಿ ಕೊಡ್ತೀವಿ, ತೆಂಗಿನಕಾಯಿ ಕೊಡ್ತೀವಿ ಮತ್ತು ಸಾರಿ ಕೊಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ಮನೆಯವ್ರು ಅರ್ಥ ಮಾಡ್ತಾರೆ, ಸರಿ ಕೆಲಸ ಎಲ್ಲ ವಾಪಸ್ ಶುರುವಾಗಲಿ, ಸ್ವಲ್ಪ ಒಳ್ಳೆ ಇನ್ಕಮ್ ಬರಲಿ, ಆಮೇಲೆ ನಾವು ನಿಮಗೆ ಖಂಡಿತ ಕೊಡ್ತೀವಂತ ಅವ್ರಿಗೆ ಅರ್ಥ ಮಾಡಿಸ್ತಿರ್ತಾರೆ. ಆದರೆ ಕಣ್ಣು ಇಲ್ಲ, ನನಗೆ 200 ರೂಪಾಯಿಲಿ ಏನಾಗಲ್ಲ, ನನಗೆ ಬೇಕಾಗಿರೋದು 1100 ರೂಪಾಯಿ ಬೇಕೇ ಬೇಕಂತ ಜಗಳ ಮಾಡೋದು ಶುರು ಮಾಡ್ತಾರೆ. ಮನೆಯವ್ರು ಅರ್ಥ ಮಾಡ್ತಾರೆ, ಸರಿ ಕೆಲಸ ಎಲ್ಲ ವಾಪಸ್ ಶುರುವಾಗಲಿ, ಸ್ವಲ್ಪ ಒಳ್ಳೆ ಇನ್ಕಮ್ ಬರಲಿ, ಆಮೇಲೆ ನಾವು ನಿಮಗೆ ಖಂಡಿತ ಕೊಡ್ತೀವಂತ ಅವ್ರಿಗೆ ಅರ್ಥ ಮಾಡಿಸ್ತಿರ್ತಾರೆ. ಅದು ಕೇಳಿದ ತಕ್ಷಣ ಕಣ್ಣು ಸೈಕ್ ಆಗಿಬಿಟ್ಟು ಅವ್ರು ಹೋಗ್ತಾ ಅವ್ರು ಒಂದು ಮಾತು ಹೇಳ್ತಾಳೆ, ನೋಡು 4-5 ದಿವಸದಲ್ಲಿ ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂದರೆ ಅಮ್ಮ ನನ್ನ ಹೆಸರು ಕೇಳಿದ ತಕ್ಷಣ ಎಲ್ಲರೂ ನಡಗಬೇಕು. ನಿಮಗೆಲ್ಲ ಗೊತ್ತಲ್ಲ ಸ್ವಲ್ಪ ಜನರು ಹೇಗೆ ಈ ಥರ ಡೈಲಾಗ್ಸ್ ಎಲ್ಲ ಹೊಡೆದು ಹೋಗ್ತಾರಂತ. ಸೊ ಆ ಥರ ಡೈಲಾಗ್ ಹೊಡೆದು ಕಣ್ಣು ಅಲ್ಲಿಂದ ಬಿಡ್ತಾಳೆ. ಈ ಎಲ್ಲ ಇನ್ಸಿಡೆಂಟ್ ಕೇಳಿದ ತಕ್ಷಣ ಪೊಲೀಸರು ಫಸ್ಟು ಹೋಗಿ CCTV ಕ್ಯಾಮ್ರಲ್ಲಿ ಚೆಕ್ ಮಾಡ್ತಾರೆ, ಈ ಕಣ್ಣು ನೋಡೋಕ್ಕೆ ಹೆಂಗಿದ್ದಾರೆ ಅಂತ CCTV ಕ್ಯಾಮ್ರಾಯಿಂದ ಕಣ್ಣುನ ಹುಡುಕ್ತಿರ್ತಾರೆ. ಆಕೆ ಫೋಟೋ ತೊಗೊಂಡು ಎಲ್ಲ ಕಡೆ ಹುಡ್ಕಕ್ಕೆ ಶುರು ಮಾಡ್ತಾರೆ. ಸೊ ಕಣ್ಣು ಫುಲ್ ಹೆಸರು ಬಂದು ಕನ್ನಯ್ಯ ದತ್ತ ಚೋಬ್ಲೆ ಅಂತ. ಪೊಲೀಸ್ಗೆ ಆ ಮನೆ ಅಡ್ರೆಸ್ ಸಿಗುತ್ತೆ, ಕನ್ನಯ್ಯ ಮನೆಗೆ ಹೋಗ್ತಾರೆ, ಬಟ್ ಅಲ್ಲಿ ಅವನು ಕಾಣಲ್ಲ. ಅವಳು ಯು ಕ್ಯಾನ್ ಕಾಲ್ ದೆಮ್ ಎನಿಥಿಂಗ್ ಅಲ್ವಾ. ಸೊ ಕನ್ನಯ್ಯನ ಪೊಲೀಸ್ ಹುಡುಕ್ತಿದ್ದಾರೆ ಅಂತ ಗೊತ್ತಾಗಿ ಸೊ ಯಾರೋ ಒಬ್ಬರು ಹೋಗಿ ಕನ್ನಯ್ಯ ಕೇಳ್ತಾರೆ, ನೋಡಿ ಈ ಥರ ನಿನಗೆ ಪೊಲೀಸರು ಹುಡುಕ್ತಿದ್ದಾರೆ, ಯಾವುದೋ ಕೇಸ್ ವಿಷಯದಲ್ಲಿ ನಿನ್ನ ಪೊಲೀಸರು ಹುಡುಕ್ತಿದ್ದಾರೆ ಅಂತ. ಈ ಮಾತು ಕೇಳಿದ ತಕ್ಷಣ ಕನ್ನಯ್ಯ ಹೇಳೋದೇನು ಗೊತ್ತಾ, ನನಗೇನು ಭಯನಾ ಗಾಂಚಲಿ, ನೋಡಿ ನನಗೇನು ಭಯನಾ ಪೊಲೀಸ್ ಅಂದರೆ, ನೋಡೋಣ ಅದೇನು ಕಿತ್ತಾಕ್ತಾರೆ ಅಂತ ತಾನಾಗ್ತಾನೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಒಂದು ಕಡೆ ಕಣ್ಣು ಪೊಲೀಸ್ ಸ್ಟೇಷನ್ ಹೋದರೆ, ಇನ್ನೊಂದು ಕಡೆ ಪೊಲೀಸ್ ಟೀಮ್ ಅವ್ರಿಗೆ ಒಂದು 3 ತಿಂಗಳು 4 ತಿಂಗಳು ಮಗುದು ಒಂದು ಬಾಡಿ ಸಿಗುತ್ತೆ. ಅದು ಎಲ್ಲಂದರೆ ಸಮುದ್ರದ ದಡದಲ್ಲಿ ಒಂದು ಅವ್ರಿಗೆ ಬಾಡಿ ಸಿಗುತ್ತೆ. ಸೊ ಚೆಕ್ ಮಾಡಿ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗೋದು, ಓಕೆ ಆ ಮಗು ಯಾರಿಲ್ಲ, ಸಚಿನ್ನ ಮಗಳು ಅಂದ್ಬಿಟ್ಟು. ಆ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ ತಕ್ಷಣ ಅವ್ರ ರಿಪೋರ್ಟ್ ಏನು ಬರುತ್ತೆ ಅಂದರೆ, ಪಾಪ ಆ 3 ತಿಂಗಳ ಮಗಳ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಗೊತ್ತಾಗ್ತಿಲ್ಲ. ಆ 3 ತಿಂಗಳ ಮಗಳನ್ನ ಪಾಪ ತುಂಬ ಕೆಡ್ದಾಗೆ ನಡೆಸಿ
ಅವಳನ್ನ ಮುಳುಗಿಸಿದಕ್ಕೆ ಪಾಪ ಉಸಿರು ಕಟ್ಕೊಂಡು ಸತ್ತೋಗಿದ್ದಾಳೆ. ಬಟ್ ಸಾಯಿಸೋಕ್ಕಿಂತ ಮುಂಚೆ ತುಂಬ ಅಧ್ವಾನ ಕೆಲಸ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮತ್ತು ಪೊಲೀಸವರು ಅವ್ರು ಗೊತ್ತಲ್ವಾ, ಅವ್ರು ಬ್ಯಾಟಿಂಗ್ ಶುರು ಮಾಡಿದ ತಕ್ಷಣ ಕಣ್ಣು ನಿಜ ಹೇಳೋದು ಶುರು ಮಾಡ್ಕೊಂಡು, ಮಗು ಡೆಡ್ ಬಾಡಿ ಸಿಕ್ಕಿದ್ರಿಂದ ಈಗ ಕಣ್ಣುಗೆ ಎಂಥದ್ದು ಏನು ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ನಿಜ ಹೇಳಲೇಬೇಕಾಗಿತ್ತು ಕಣ್ಣುಗೆ. ಆ್ಯಂಡ್ ಅವಳು ನಿಜ ಹೇಳ್ತಾಳೆ. ಕಣ್ಣು ಏನು ಹೇಳೋದಂದರೆ, ನನ್ನ ಕಾಸು ಸಿಕ್ಕಿಲ್ಲ ಅಂದ್ಬಿಟ್ಟು ನನ್ನ ತಲೆ ಮೇಲೆ ಕೋಪ ಇದ್ದಿದ್ದು ಇಲ್ಲ, ಸೇಡ್ ತೀರಿಸ್ಬೇಕಂದ್ಬಿಟ್ಟು ನಾನು ಡಿಸೈಡ್ ಮಾಡಿಕೊಂಡೆ, ಇಲ್ಲ ಆ ಫ್ಯಾಮಿಲಿನ ನಾನು ಬಿಡಲ್ಲ ಅಂದ್ಬಿಟ್ಟು. ಸೊ ಆ ಸೇಡ್ ತೀರಿಸ್ಬೇಕಂತ ರಾತ್ರಿ 3 ಗಂಟೆ ಕಣ್ಣು ಅವ್ರ ಫ್ರೆಂಡ್ ಸೋನು ಜೊತೆ ಕದ್ದು ಮುಚ್ಚಿ ಮನೆ ಒಳಗೆ ಹೋಗಿ ಆ ಮಗುನ ಎತ್ತಿ ಆಚೆ ಬಂದ್ಬಿಡ್ತಾಳೆ. ಮತ್ತು ಆ ಮಗಳ ಜೊತೆ ಪಾಪ ತುಂಬ ಅನ್ಯಾಯ ಕೆಟ್ಟ ಕೆಲಸ ಮಾಡಿಬಿಟ್ಟು ಸಮುದ್ರ ದಡದಲ್ಲಿ ಮುಳುಗಿಸಿ ಸಾಯಿಸ್ಬಿಟ್ಟು. ಸೊ ಈ ಟ್ರಾನ್ಸ್ಜೆಂಡರ್ ಕನ್ಯಾ ಬಗ್ಗೆ ಏನು ಹೇಳೋದಂದರೆ, ಆಕೆ ಮಾಡಿದ ಕೆಲಸ ಏನಕ್ಕಂದರೆ, ಇವತ್ತು ನಾನು ಯಾವ್ದಾರ ಒಂದು ದೊಡ್ಡ ಕೆಲಸ ಮಾಡಿಲ್ಲ ಅಂದರೆ ನನಗೆ ನಂಗೆ ಗೊತ್ತಾಗಲ್ಲ, ನನ್ನ ಮೇಲೆ ಯಾರು ಭಯ ಪಡಲ್ಲ ಅಂತ. ಸೊ ನನ್ನ ಮೇಲೆ ಎಲ್ರಿಗೂ ಭಯ ಪಡಲಿ. ನಾಳೆ ದಿನ ಎಲ್ಲಿ ಏನಾದರೂ ಫಂಕ್ಷನ್ ಆದರೆ, ಓ ಈ ಕನಯ್ಯ ಬರ್ತವ್ರೆ, ಇವ್ರು ಬರ್ತವ್ರೆ, ಸೊ ನಾನು ಹೇಳಿದಷ್ಟು ನಾನು ಕೊಡಬೇಕಂತ ಆ ಮೋಟಿವ್ ಇಟ್ಕೊಂಡು, ಆ ತಲೆಯಲ್ಲಿ ಇಟ್ಕೊಂಡು ಇಂಥ ದರಿದ್ರ ಕೆಲಸ ಮಾಡಿದ್ದಾರೆ ಆ ಕನಯ್ಯ. ಅದು 3 ತಿಂಗಳು ಪಾಪ ಸಣ್ಣ ಮಗು, ಅವ್ರಿಗೆ ಏನು ದೇಶ ದುನಿಯಾ ಬಗ್ಗೆ ಏನು ಗೊತ್ತಿರುತ್ತೋ ಪಾಪ. 3 ತಿಂಗಳು ಮಗಳ ಮೇಲೆ ಸೇಡ್ ತೀರಿಸೋದು ತುಂಬಾ ಹಾರಿಬಲ್. ಮತ್ತು 26 ಫೆಬ್ರವರಿ 2024 ವರ್ಡಿಕ್ ದಿನ. ಸೊ ಕೋರ್ಟ್ ಏನು ಡಿಸೈಡ್ ಮಾಡ್ತಾರೆ, ಈ ಕೇಸ್ನ ರೇರೆಸ್ಟ್ ಕೇಸ್ ಅಂದ್ಬಿಟ್ಟು ಕನಯ್ಯನ ಹ್ಯಾಂಗ್ ಟಿಲ್ ಡೆತ್, ಅಂದರೆ ನೇಣ ಹಾಕಿ ಸಾಯಿಸೋದು ಪನಿಷ್ಮೆಂಟ್ ಕೊಡ್ತಾರೆ. ಕನಯ್ಯ ಬಗ್ಗೆ ಏನು ಹೇಳಬೇಕಂದ್ರೆ, ಆ್ಯಕ್ಚುಲಿ ಹಿ ವಾಸ್ ನಾಟ್ ಅ ಟ್ರಾನ್ಸ್ಜೆಂಡರ್. ಅವನಿಗೆ ಆ ವೇಷ, ಆ ರೂಪ ಹಾಕಿ ಕಾಸು ವಸೂಲಿ ಮಾಡೋದು, ಮತ್ತು ಇಲ್ಲ ಯಾವುದಾದ್ರು ಏನೋ ಗಿಫ್ಟ್ ಏನಾದ್ರು ಕೊಟ್ಟರೆ ಅದು ತೊಗೊಳ್ಳೋ ಆಸೆ. ಹಿಂದೂ ಧರ್ಮದಲ್ಲಿ ನಮ್ದು ಏನಿದೆ ಅಂದರೆ, ವಿ ಆಲ್ವೇಸ್ ರೆಸ್ಪೆಕ್ಟ್ ಟ್ರಾನ್ಸ್ಜೆಂಡರ್. ಅವ್ರು ಯಾವ ಥರ, ಯಾಕಂದರೆ ಅವ್ರ ಆಶೀರ್ವಾದ ನಮ್ಗೆ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಎಷ್ಟು ಒಳ್ಳೇದಿರುತ್ತೆ ಅಂತ. ಬಟ್ ಅದರದ್ದು ನೀವು ಕನ್ನಯ್ಯ ಬಂದು ಇಲ್ಲ ಅದ್ರದ್ದು ಬೇರೆ ಥರ ನಾನು ಉಪಯೋಗ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಇಂಥ ದರಿದ್ರ ಕೆಲಸವನ್ನು ಮಾಡಿದ್ದಾನೆ. ಆ್ಯಂಡ್ ಮೋರ್ ಓವರ್ ಕನ್ನಯ್ಯ ಅಂತಲ್ಲ, ಯಾರೇ ಈ ಥರ ಕೆಟ್ಟ ಕೆಲಸ ಮಾಡಿದರೆ ಅವ್ರ ತಪ್ಪನ್ನ ನಾವು ಕ್ಷಮಿಸೋ ಅಷ್ಟು ದೊಡ್ಡವರಾಗಿರಲ್ಲ, ಆ್ಯಂಡ್ ಕ್ಷಮಿಸೋಕ್ಕೂ ಆಗಲ್ಲ. ಬಿಕಾಸ್ ದೀಸ್ ಕೇಸಸ್ ನಂಗೆ ವರ್ಡ್ಸ್ ಇಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ. ಸೊ ಎಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕೇಸ್. ಪ್ಲೀಸ್ ಹುಷಾರಾಗಿರಿ, ಚೆನ್ನಾಗಿರಿ, ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.